ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಕಾಮಿಡ್ ಕೆದು ಆನ್ಸರ್ ಕೀಯನ್ನು ರಿಲೀಸ್ ಮಾಡಿದ್ದಾರೆ. ಕಾಮಿಡ್ ಕೆದು ರಿಸಲ್ಟನ್ನು ನೆಕ್ಸ್ಟ್ ಮಂತ್ 7th ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಇವತ್ತು ಬಂದಿರುವಂಥ ಒಂದು ಆನ್ಸರ್ ಕೀನ ಪ್ರಕಾರ ಒಂದು ಅನಾಲಿಸಿಸ್ ಮಾಡಿ 2023ಯಲ್ಲಿ ಎಷ್ಟು ರ್ಯಾಂಕ್ ಬಂದಿತ್ತು ಇಷ್ಟು ಮಾರ್ಕ್ಸಿಗೆ, 2024ರಲ್ಲಿ ಎಷ್ಟು ರ್ಯಾಂಕ್ ಬಂದಿತ್ತು ಇಷ್ಟು ಮಾರ್ಕ್ಸಿಗೆ, ಅದನ್ನು ಅನಲೈಸ್ ಮಾಡಿ ಈ ವರ್ಷ ಒಂದು ಅಪ್ರಾಕ್ಸಿಮೇಟ್ ನಿಮಗೆ ನೀವು ಇದು ಮಾಡ್ಕೊಳ್ಬೋದು, ಏನು ಐಡಿಯಾವನ್ನು ತಗೊಳ್ಬೋದು. ಆ ರೀತಿ ಒಂದು ವೀಡಿಯೋನ ಮಾಡ್ತಾ ಇದ್ದೇನೆ. ಸೊ ಮತ್ತು ಏನಂತ ಕೇಳಿದರೆ, ಕೆಲವೊಂದು ಶಿಫ್ಟ್ಗಳು ಟಫ್ ಇದ್ದಿತ್ತು. ಈ ವರ್ಷ 3rd ಶಿಫ್ಟ್ ಸ್ವಲ್ಪ ಟಫ್ ಇದ್ದಿತ್ತು. ಸೊ ಅದನ್ನು ನಾರ್ಮಲೈಸ್ ಮಾಡ್ತಾರೆ ಸ್ಟೂಡೆಂಟ್ಸ್, ನಾರ್ಮಲೈಸ್ ಮಾಡಿ ರ್ಯಾಂಕನ್ನು ಕೊಡ್ತಾರೆ. ಓಕೆ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಏಕಲವ್ಯ 2.0 ಇದು KCET ಮತ್ತು ಕಾಮಿಡ್ ಕೆಗೆ ಸಪರೇಟಾಗಿ ಕೌನ್ಸಿಲಿಂಗ್ ಇರುತ್ತೆ, ಕಾಮಿಡ್ ಕೆಗೂ ಇರುತ್ತೆ. ಯಾರಿಗಾದರೂ ಕಾಮಿಡ್ ಕೆ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಫೀಸ್ ಬಂದುಬಿಟ್ಟು 1499 ರೂಪೀಸ್ ಇರುತ್ತೆ. ಫಾರ್ ಬೋತ್ KCET ಆ್ಯಂಡ್ ಕಾಮಿಡ್ ಕೆಗೆ 2499 ರೂಪೀಸ್ ಇರುತ್ತೆ. ಸೊ ಈ ನಂಬರ್ಗೆ ಮೆಸೇಜ್ ಹಾಕಿ ನಿಮಗೆ ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಇದರಲ್ಲಿ ಕಾಮಿಡ್ ಕೆಗೂ ಸಪ್ರೇಟ್ ಇರುತ್ತೆ, KCETಗೂ ಸಪ್ರೇಟ್ ಇರುತ್ತೆ, ಆ್ಯಂಡ್ ಬೋತ್ ಇದ್ದವರು ಕೂಡ ಜಾಯ್ನ್ ಆಗ್ಬೋದು. ಓಕೆ ಸ್ಟೂಡೆಂಟ್ಸು, ಇದು ಬಂದುಬಿಟ್ಟು ನಾನು ತೆಗೆದಿದ್ದು 2023 ಮತ್ತು 24ನ ಡೇಟಾವನ್ನು. ಸೊ ಅದನ್ನು ಇದು ಮಾಡಿ ಮಾರ್ಕ್ಸ್ ವರ್ಸಸ್ ರ್ಯಾಂಕನ್ನು ನಾನು ಹೇಳ್ತಾ ಇದ್ದೇನೆ. ಆ್ಯಂಡ್ ಈ ವರ್ಷ ಸ್ವಲ್ಪ ವೇರಿ ಆಗ್ಬೋದು, ಯಾಕಂದರೆ ಅದು ಟಫ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಂಬರ್ ಆಫ್ ಸ್ಟೂಡೆಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಶಿಫ್ಟನ್ನು ಎನಿವೇ ಟಫ್ ಇದ್ದರೂ ಕೂಡ ಅದನ್ನು ನಾರ್ಮಲೈಸ್ ಮಾಡಿ ಇದು ಮಾಡ್ತಾರೆ, ಆಯಿತಾ. ಸೊ ಇದು ನೋಡಿ, ರ್ಯಾಂಕ್ 2023ಯಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ 77,230. ನಾನು ರಿಜಿಸ್ಟರ್ಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಪಿಯರ್ಡ್ 77,230. ಲಾಸ್ಟ್ ಇಯರು ಅಪಿಯರ್ಡ್ 1,03,799. ಸೊ ಅರೌಂಡ್ 1,04,000. ಈ ಇಯರ್ ರಿಜಿಸ್ಟರ್ ಆಗಿದ್ದು 1,20,000. ಸೊ ಇದು ಅರೌಂಡ್ 1,10,000ವರೆಗೆ ಹೋಗುತ್ತೆ 2025ಗೆ, ಆಯಿತಾ. ಇದು 1,10,000ವರೆಗೆ ಹೋಗುತ್ತೆ, ಆಯಿತಾ. ಸೊ ಲಾಸ್ಟ್ ಇಯರ್ ಏನಾಯಿತು ಅಂದರೆ, ನೀವು ಇಯರ್ ಬೈ ಇಯರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಸೊ ಇನ್ಕ್ರೀಸ್ ಆಗಿದ್ರೆ ಅದು ಹಾಗಾಗೋದಿಲ್ಲ, ಟಫ್ನೆಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಇದು KCETಲಿ ಐ ಥಿಂಕ್ ಯು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ದಿಸ್ ಒನ್. ಟಫ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ KCETಲಿ ಓನ್ಲಿ 1,000 ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗಿದ್ದು. ಬಟ್ ನಿಮ್ಮ ಪೇಪರ್ನ ಈಸಿನೆಸ್ಸಿಂದ ರ್ಯಾಂಕ್ ಆಲ್ಮೋಸ್ಟ್ ತುಂಬ ವೇರಿ ಆಗಿದೆ, ತುಂಬ ಹೈ ಹೋಗಿದೆ. ಸೊ ಅದೇ ಥರ ಇಲ್ಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಈ ವರ್ಷ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಮಿನಿಮಮ್ ಒಂದು 7,000 to 8,000 ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗಿದ್ದಾರೆ, ಆಯಿತಾ, ಫಾರ್ ಕಾಮಿಡ್ ಕೆ. ಓಕೆ, ಈಗ 2023ಯಲ್ಲಿ ನೋಡಿ ಸ್ಟೂಡೆಂಟ್ಸ್, 150+ ಮಾರ್ಕ್ಸ್ ಬಂದವರಿಗೆ ರ್ಯಾಂಕ್ 1 to 200 ಬಿಟ್ವೀನ್ ಬಂದಿತ್ತು. ಅದೇ 2024ರಲ್ಲಿ ಅದು 1 to 100 ಆಗಿತ್ತು, ಆಯಿತಾ. ಈ ಒಂದು ನೋಡಿ, ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆದರೂ ಕೂಡ ರ್ಯಾಂಕ್ ಮಾತ್ರ ಕಡಿಮೆ ಬಂದಿತ್ತು. ಬಿಕಾಸ್ ನಾನು ಹೇಳ್ತೀನಿ ನೋಡಿ, ಪೇಪರ್ನ ಈಸಿನೆಸ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. 130 to 140 ಬಂದವರಿಗೆ 200 to 600 ಬಂದಿತ್ತು. ಇಲ್ಲಿ 100 to 300 ಬಂದಿತ್ತು 2024ರಲ್ಲಿ, ಕಡಿಮೆನೇ ಬಂದಿತ್ತು. ದೆನ್ 120 to 130 ಬಂದವರಿಗೆ 600 to 1100 ಬಂದಿತ್ತು. 300 to 500 ಬಂದಿತ್ತು ಯಾವಾಗ, 2024ರಲ್ಲಿ. 110 to 120 ಬಂದವರಿಗೆ 1100 to 2000 ಬಂದಿತ್ತು 2023ಯಲ್ಲಿ. 2024ರಲ್ಲಿ 500 to 1000 ಬಂದಿದೆ, ಕಡಿಮೆನೇ ಆಗಿದೆ, ಆಯಿತಾ. 100 to 110 ಬಂದವರಿಗೆ 2000ಇಂದ 4000 ಬಿಟ್ವೀನ್ ಬಂದಿತ್ತು. ಲಾಸ್ಟ್ ಇಯರ್ ಅದು 1000 to 3000 ಹೋಗಿದೆ. ಅಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ವೇರಿಯೇಷನ್ಗಳು ಕಡಿಮೆ ಆಗಿದೆ. ಅಂದರೆ ಇಲ್ಲಿ ನೀವು 2023ಗೆ ಕಂಪೇರ್ ಮಾಡಿದರೆ 24ರಲ್ಲಿ ಕಡಿಮೆ ರ್ಯಾಂಕೆ ಬಂದಿದೆ. ಬಟ್ 2000 ಇಲ್ಲಿಂದ ನೋಡ್ತಾ ಹೋದರೆ 100 ಇಂದ ಸ್ಟಾರ್ಟ್ ಆದರೆ 100 ಇಲ್ಲಿ 2000 4000 ಇದ್ದಿದ್ದು 1000 3000 ಇದೆ, ಆಯಿತಾ. ಇಲ್ಲಿ ನೋಡಿ 90 to 100 2023ಯಲ್ಲಿ 4000 to 7000 ಇದ್ದಿತ್ತು. 2024ರಲ್ಲಿ 3000 to ಅರೌಂಡ್ 6200 ಅಥವಾ 6500 ತೊಗೊಂಡ್ರು ನೋ ಪ್ರಾಬ್ಲಮ್. 80 to 90 ಬಂದವರಿಗೆ ರ್ಯಾಂಕ್ 7000 to 12500 ಬಂದಿತ್ತು. ಇಲ್ಲಿ 6200 to 12000 ಬಂದಿದೆ. ಅರೌಂಡ್ ಇದು ಸೇಮ್ ಇದೆ ನೋಡಿ, ಇಲ್ಲಿಂದ ಇದೆಲ್ಲ ಸೇಮ್ ಆಗ್ತಾ ಬಂತು. ಅಂದರೆ 80 to 90, ಸರಿನಾ. ಇದಾದ ನಂತರ 70 to 80 ಬಂದವರಿಗೆ 12,500ಇಂದ 18,000 ಅರೌಂಡ್ 19,000 ಅಂತ ಅಂದ್ಕೊಳ್ಳಿ. ಇಲ್ಲಿಗೆ ನೋಡಿ, ಈ ರ್ಯಾಂಕ್ ರೇಂಜಲ್ಲಿ ತುಂಬ ವೇರಿಯೇಷನ್ ಆಗಿದೆ. ಈ ಮಾರ್ಕ್ಸಲ್ಲಿ 70 to 80 ಮಾರ್ಕ್ಸ್ ರೇಂಜಲ್ಲಿ 2024ರಲ್ಲಿ ತುಂಬ ವೇರಿಯೇಷನ್ ಆಗಿದೆ. 12,000ಇಂದ 23,000ವರೆಗೆ ಹೋಗಿದೆ, ಆಯಿತಾ. ನೆಕ್ಸ್ಟ್ 60 to 70ಯಲ್ಲಿ 18,200ಇಂದ 29,000 ಇದ್ದಿತ್ತು. ಲಾಸ್ಟ್ ಇಯರ್ ಅದು 42,000ವರೆಗೆ ಹೋಗಿದೆ. ಅಂದರೆ ಈ ರ್ಯಾಂಕ್ ರೇಂಜ್ ಅನ್ನೋದು ಸ್ವಲ್ಪ ನಿಮಗೆ ಜಾಸ್ತಿ ರ್ಯಾಂಕನ್ನು ಪುಷ್ ಮಾಡುತ್ತೆ, ಅಂದರೆ ಜಾಸ್ತಿ ರ್ಯಾಂಕಿಗೆ ಹೋಗ್ತೀರಾ. ನೆಕ್ಸ್ಟ್ 50 to 60ಯಲ್ಲಿ ಇದು 29,000 to 46,000 ಇದ್ದಿತ್ತು. ಇದು 42,000 to 70,000ಗೆ ಹೋಗಿದೆ, ಅರ್ಥ ಆಯ್ತಾ. ನೀವು 50 to 60 ಮಾರ್ಕ್ಸ್ ಬಂದರೆ, ಸೊ ಇದನ್ನೇ ಸ್ವಲ್ಪ ನೀವು ಇದು ತೊಗೊಂಡ್ರೆ 2024ನೇ ನೀವು ಆಲ್ಮೋಸ್ಟ್ ಇದಾಗಿ ತೊಗೊಳ್ಬೋದು ಸ್ಟೂಡೆಂಟ್ಸ್, ಅಂದರೆ ಇಂಥ ಫೈನಲ್ ಆಗಿ ತೊಗೊಳ್ಬೋದು. ಇದರಲ್ಲಿ ನೋಡಿ 150 ಬಂದರೆ ನಾನೊಂದು ಅಪ್ರಾಕ್ಸಿಮೇಟ್ ಹೇಳೋದು 2025ಯಲ್ಲಿ, ಇದು ಎಕ್ಸಾಕ್ಟ್ ಅಂತಲ್ಲ, ಒಂದು 1 to 400ವರೆಗೂ ಹೋಗ್ಬೋದು. 1 to 400 2025ಯಲ್ಲಿ.
ಇದಕ್ಕೆ ನಿಮಗೆ 400 to 1000ವರೆಗೂ ಹೋಗ್ಬೋದು. 130 to 140, 400 to 1000ವರೆಗೂ ಹೋಗ್ಬೋದು. 120 to 130 ಇದು 1000 to 2000ಗೆ ಹೋಗ್ಬೋದು. ವರ್ಸ್ಟ್ ಕೇಸ್ ಇದು 110 to 120, 2000 to 3000 ಹೋಗ್ಬೋದು. ಆಯಿತಾ, ಇದು ವರ್ಸ್ಟ್ ಕೇಸ್ ಸ್ಟೂಡೆಂಟ್ಸ್. ಇದಕ್ಕಿಂತ ಕಡಿಮೆನೂ ಬರ್ಬೋದು, ಬಟ್ ವರ್ಸ್ಟ್ ಕೇಸ್. ನೆಕ್ಸ್ಟ್ 100 to 110, ಇದರಲ್ಲಿ ಇಲ್ಲಿ ಏನು 3000 ಇದೆ ನೋಡಿ, ಇದರಿಂದ ಅದು 5000ಗೆ ಹೋಗ್ಬೋದು. ಇದು 1000 ಇದ್ದಿತ್ತು, ಬಟ್ 1000 ಈ ವರ್ಷ ಬರೋದಿಲ್ಲ. ಈ ವರ್ಷ ಇದು ಒಂದು 2500, ಅಬೌವ್ 2500, ಬಿಲೋ 5000. 90 to 100, ಅಬೌವ್ 5000, ಬಿಲೋ ಒಂದು 7000, 7500 ತಗೊಳ್ಬೋದು ನೀವು. 80 to 90 ಒಂದು 7500ಇಂದ ಒಂದು 14000ವರೆಗೂ ತೊಗೊಳ್ಬೋದು. 13 to 14000ವರೆಗೆ ಬರ್ಬೋದು. 70 to 80 ಇದೊಂದು 14,000ಇಂದ ಅಪ್ ಟು 26,000ವರೆಗೂ ಹೋಗ್ಬೋದು. ಇದು 26,000ಇಂದ ಒಂದು 48,000, 50,000ವರೆಗೆ ಹೋಗ್ಬೋದು. 50 to 60 ಇದೊಂದು 50,000ಇಂದ ಅರೌಂಡ್ 80,000ವರೆಗೂ ಜಂಪ್ ಆಗ್ಬೋದು. ಆಯಿತಾ, ಓಕೆ. ಯಾಕಂದರೆ ಒಂದು ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗಿದ್ದಾರೆ, ಇನ್ನೊಂದು ನಿಮ್ಮ ಈಸಿನೆಸ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾನು ಹೇಳೋದು 2023-24 ಇದು ನೋಡ್ಕೊಳ್ಳಿ. ಇದರಿಂದ ಸ್ವಲ್ಪ ವರ್ಸ್ಟ್ ಕೇಸಿ ರೆಡಿ ಆಗಿರಿ. ಯಾಕಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಈ ವರ್ಷ ತುಂಬ ಹ್ಯೂಜ್ ಇನ್ಕ್ರೀಸ್ ಆಗಿದ್ದಾರೆ. ಈ ವರ್ಷವೂ ಇನ್ಕ್ರೀಸ್ ಆಗಿದ್ದಾರೆ, ಲಾಸ್ಟ್ ಇಯರ್ ಇನ್ಕ್ರೀಸ್ ಆಗಿದ್ದಾರೆ. ಸರ್ ನೀವು ಹೇಳ್ತೀರಾ 2023 ಇನ್ಕ್ರೀಸ್ ಆಗಿದ್ದಾರೆ, 24 ಹ್ಯೂಜ್ ಇನ್ಕ್ರೀಸ್ ಆಗಿದೆ. ಬಟ್ ಇಲ್ಲಿ ರ್ಯಾಂಕ್ ಹೆಚ್ಚು ಇನ್ಕ್ರೀಸ್ ಆಗಿಲ್ಲಲ್ಲ ಸರ್. ನೋಡಿ, ಈ ರ್ಯಾಂಕ್ ರೇಂಜಲ್ಲಿ ಜಾಸ್ತಿ ವೇರಿಯೇಷನ್ ಆಗಿಲ್ಲ ಇಲ್ಲಿವರೆಗೆ. ಇದರಿಂದ ನಂತರದ್ದು ನೋಡಿ, ಇಲ್ಲಿ ನೋಡಿ, ಇಲ್ಲಲ್ಲಿ ನೋಡಿ 12,500ಇಂದ 18,200, 12,000ಇಂದ 23,000. ಅಂದರೆ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಈ ರೇಂಜಲ್ಲಿ ಇರ್ತಾರೆ. ಅಂದರೆ ನೀವು ಅಪ್ ಟು ಒಂದು 90 ರೇಂಜ್ವರೆಗೆ, 80 to 85 to 90 ರೇಂಜ್ವರೆಗೆ ಇದ್ದರೆ ಸ್ವಲ್ಪ ನೀವು ಬಿಗ್ ವೇರಿಯೇಷನ್ನ ನೋಡ್ಬೋದು ಈ ವರ್ಷ. ಆಯಿತಾ, ಸೊ 90 ರೇಂಜ್ವರೆಗೆ, 90ಇಂದ ಪ್ಲಸ್ 90 ಅಥವಾ 100 ಪ್ಲಸ್ ಇದ್ದರೆ, ಅಥವಾ 90+, ಇಟ್ಸ್ ಓಕೆ. ಅದಿದ್ದರೆ ಬಿಗ್ ವೇರಿಯೇಷನ್ ಇಲ್ಲ. ನೀವು 2000 ಏನು ಹೇಳ್ತಾರೆ 24ಗೆ ಕಂಪೇರ್ ಮಾಡಿದ್ರೆ ಬಿಗ್ ವೇರಿಯೇಷನ್ಸ್ ಆಗೋದಿಲ್ಲ. ವೇರಿಯೇಷನ್ಸ್ ಆಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ವೇರಿಯೇಷನ್ ಅಂತ ಪಕ್ಕ ಆಗುತ್ತೆ, ಬಟ್ ಬಿಗ್ ವೇರಿಯೇಷನ್ ಆಗೋದಿಲ್ಲ. ಸೊ 90 ಬಿಲೋ ಇದ್ದರೆ ಸ್ವಲ್ಪ ವೇರಿಯೇಷನ್ಸ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಆಯಿತಾ, ಸೊ ಇದನ್ನು ನೋಡ್ಕೊಳ್ಳಿ. ಇದು 2023 ಮತ್ತು 24 ಇದನ್ನು ನೋಡ್ಕೊಳ್ಳಿ. ಇದು ನಿಮ್ಮ ಲಾಸ್ಟ್ 2 ಇಯರ್ಸ್ ಇದು. ಈ ವರ್ಷ ಸ್ವಲ್ಪ ಜಾಸ್ತಿ ರ್ಯಾಂಕಿಗೆ ರೆಡಿ ಆಗಿರಿ. ಆಯಿತಾ, ಇದಿಷ್ಟು ಕಾಮಿಡ್ಕೆ ಇದು 2025. ಯಾರಿಗಾದರೂ ಕಾಮಿಡ್ಕೆ ಮತ್ತು KCET 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಇದೇ ರೀತಿ ನಾನು ನಿಮಗೆ ಕಾಮಿಡ್ಕೆ ಇದು ಕಟ್ ಆಫ್ ರ್ಯಾಂಕ್ನ ಅನಲೈಸ್ ಮಾಡ್ತೇನೆ. ಫಸ್ಟ್ ರೌಂಡಲ್ಲಿ ಎಷ್ಟಿದ್ದಿತ್ತು, ಸೆಕೆಂಡ್ ರೌಂಡಲ್ಲಿ ಎಷ್ಟಿದ್ದಿತ್ತು, ನಿಮಗೆ ಯಾವ ರ್ಯಾಂಕ್ ರೇಂಜಿಗೆ ಯಾವ ಕಾಲೇಜ್ ಸಿಕ್ಕಿದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.